ಬರೋಷ್ಟೊತ್ತಿಗೆ ಎ ಬಿ ಹೇಗಾಗೋಗುತ್ತೆ ಅನ್ನೋಂಥದ್ದು ನಮ್ಮ ಪ್ರಶ್ನೆ. ಅದು ಕಾರಣಕರ್ತರು ಯಾರು ಅಂತ ಒಂದು ಕೆಲಸ ಯಾರು ಮಾಡಿದ್ರು ತಪ್ಪೇ. ಮುಖ್ಯಮಂತ್ರಿ ಮಾಡಿದ್ರು ತಪ್ಪೇನೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮಾಡಿದ್ರು ತಪ್ಪೇನೆ, ಇಲಾಖೆಯವರು ಮಾಡಿದ್ರು ಕೂಡ ತಪ್ಪೇನೆ. ಅಂತ ಒಂದು ದೊಡ್ಡ ಪ್ರಮಾದ ಇದು ಎಲ್ಲಿಗೆ ಹೋಗುತ್ತೆ ಅಂತ ಅಂದ್ರೆ, ಸಾಕ್ಷಿ ಆಧಾರಗಳನ್ನೇನಾದ್ರೂ ನಾವು ಪ್ರಸ್ತಾವನೆ ಮಾಡಿದ್ರೆ ಕಾಯಂ ಅಂದ್ರೆ ಜೈಲು ನಿವಾಸಿಗಳಾಗೋಗ್ಬಿಡ್ತಾರೆ. ಇಂಥ ಒಂದು ಪ್ರಮಾದ ನಡಿಬಾರ್ದಾಗಿತ್ತು. ಅದು ಪರಿಶಿಷ್ಟರ ವಿಷಯದಲ್ಲಿ, ಅಸ್ಪೃಶ್ಯರ ವಿಷಯದಲ್ಲಿ ನಡೆದಿದೆ ಅಂತಂದ್ರೆ ಇದು ಅಕ್ಷಮ್ಯ ಅಪರಾಧ. ಹಾಗೆ ಇದೊಂದು ಸಣ್ಣ ಸಮಸ್ಯೆ, ಇದು ಭಾರಿ ದೊಡ್ಡದಾದಂಥ ಸಮಸ್ಯೆ ಏನಲ್ಲ, ಬಹಳ ಚಿಕ್ಕ ಸಮಸ್ಯೆ. ನೋಡಿ, ಆಡಳಿತ ಯಂತ್ರ ಮುಖ್ಯಮಂತ್ರಿ ಅಂದ್ರೆ ಎಷ್ಟು ಅಸೆಟ್ ಇರುತ್ತೆ. IAS ಆಫೀಸರ್ಸ್, IPS ಆಫೀಸರ್ಸ್ ಇಂದ ಹಿಡಿದು ನೀತಿ ಆಯೋಗಗಳು ಅನ್ನೋಂಥವನ್ನೆಲ್ಲ ಸಲಹೆ ಕೊಡಕ್ ಮಾಡ್ಕೊಂಡವ್ರೆ. ಹಾಗೆ ಅದಕ್ಕೆ ಸಂಬಂಧಪಟ್ಟಂತ ಆಯೋಗಗಳೆಲ್ಲವೂ ರಚನೆ ಮಾಡುವಂತ ಇಚ್ಛಾಶಕ್ತಿ ಇದೆ. ಆ ಥರ ಎಲ್ಲ ಇದ್ರೂ ಕೂಡ ಕಳ್ಳ ಸುಳ್ಳ ಮಾತುಗಳು, ಕಳ್ಳ ಸುಳ್ಳ ಪೋಸ್ಟ್ಪೋನ್ಗಳು, ಒಂದು ನಿರ್ದಿಷ್ಟವಾದಂಥ ಸ್ಪೆಸಿಫಿಕ್ ಆದಂಥ ತೀರ್ಮಾನವನ್ನು ತೆಗೆದುಕೊಳ್ಳದೆ ಇರ್ತಕ್ಕಂಥದ್ದಕ್ಕೆ ನಾನಾದರೂ ಕೂಡ ಬಹಳ ವಿಷಾದ ವ್ಯಕ್ತಪಡಿಸ್ತೀನಿ. ಇಂಥದ್ದಕ್ಕೆ ನಮ್ಮ ಗುರುಪೀಠ, ನಮ್ಮ ಸಮುದಾಯ ಯಾವತ್ತೂ ಕೂಡ ಸಹಕರಿಸಲ್ಲ. ಇಲ್ಲಿ ತನಕ ನಾವು ನಮ್ಮ ಪಕ್ಷ ಸಿದ್ದರಾಮಯ್ಯ ಅಹಿಂದ ಅಂತ ಹೇಳ್ಕೊಂತ ಬಂದಿರ್ತಕ್ಕಂಥದ್ದು ನಾವು ಯೋಚನೆ ಮಾಡಬೇಕಾದಂಥ ಸಂದರ್ಭಕ್ಕೆ ತಗೊಂಡ್ಬಂದಿಟ್ಟಿದ್ದಾರೆ. ಹಾಗೆ ಇದಕ್ಕೆ ನಾವು ನಮ್ಮ ಮಂತ್ರಿಗಳನ್ನೂ ನಾವು ಏನೋ ಬೆಂಬಲಿಸ್ತಾ ಇಲ್ಲ, ಅಥವಾ ಅವರು ಕೂಡ ಇದರಿಂದ ಹೊರಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಯಾವಾಗಿದ್ರೂ ಅವರು ಸರಿಯಾದ ಇಚ್ಛಾಜ್ಞಾನ ಕ್ರಿಯಾಶಕ್ತಿಯನ್ನ ಸಮುದಾಯಕ್ಕೋಸ್ಕರ, ಒಂದು ಸಮಸ್ಯೆಗೋಸ್ಕರ ಅವರು ಉಪಯೋಗ ಆಗಲಿಲ್ಲ ಅಂತಂದ್ರೆ ಅಂಥದ್ದು ಆ ಜಾಗದಲ್ಲಿ ಯಾರಿದ್ರೂ ಕೂಡ ನಮ್ಮ ಗುರುಪೀಠ ಸಮುದಾಯ ಅವರಿಗೆ ಧಿಕ್ಕಾರವನ್ನ ಹೇಳ್ತದೆ. ರಾಜೀನಾಮೆ ಪತ್ರವನ್ನ ಸರ್ಕಾರ ಕೊಟ್ಟು ಬರ್ಬೇಕಲ್ಲ, ನಂಬಿಕೆ ಕೊಡ್ಬೇಕು ನೀವು ಅಂತ ಹೇಳಿದ್ದಾರೆ. ಸ್ವಾಮೀಜಿಗಳೇ, ಕರ್ನಾಟಕ ಸರ್ಕಾರದಿಂದ ಅಪರಾಧ ನಡೆದಿದೆ ಅನ್ನೋದಾಯ್ತು ಅಂದ್ರೆ ಇಷ್ಟು ದಿವಸ ಯಾಕೆ ಕರೀತಾ ಇದ್ದೀರಾ? ಒತ್ತಡದ ನಂತರ ಇಲ್ಲ ಇಷ್ಟು ತಡೆದಿಲ್ಲ ನಾವು. ಇಲ್ಲ ನಾವು ಯಾವ್ದು ತಡೆದಿಲ್ಲ. ನಾವೆಲ್ಲ ದಾಖಲೆಗಳನ್ನ, ಪೂರಕ ದಾಖಲೆಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದೇವೆ. ಖಚಿತತೆ ಇದೆ, ಈಗ ಸಿಕ್ಕಿದೆ ಮಾಹಿತಿಯನ್ನ ಖಚಿತತೆ ಇಲ್ಲ. ಖಚಿತತೆ ಇದೆ. ಒಬ್ಬ ಸಾರ್ವಜನಿಕ ಜೀವನದಲ್ಲಿ ಅಥವಾ ಧಾರ್ಮಿಕ ಕ್ಷೇತ್ರದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಒಂದು ಅಪರಾಧ ನಡೆದಿದೆ ಅಂದ ತಕ್ಷಣ ಸಂಬಂಧಪಟ್ಟ ಇಲಾಖೆಗಳಲ್ಲಿ ದೂರು ದಾಖಲಿಸಬೇಕಾಗಿರೋದು ನಿಮ್ಮ ನೈತಿಕ ಮಾಡ್ತಾ ಇದ್ದೀವಿ. ದೂರೆಲ್ಲ ಆಗ್ತಾ ಇದೀವಿ ಎಲ್ಲ ಕಡೆಗೂ. ಆ ಕ್ಯಾಬಿನೆಟ್ ನೋಟ್ ಶೀಟ್ ಅಲ್ಲಿ ಪ್ರವರ್ಗ ಎ ವಲಯ ಸಂಬಂಧಿತ ಜಾತಿಗಳು ಅಂತ ಸೇರಿಸಿದ್ದಾರೆ. ಪ್ರವರ್ಗ ಬಿ ಮಾದಿಗ ಸಂಬಂಧಿತ ಜಾತಿಗಳು ಅಂತ ಹೇಳಿದ್ದಾರೆ. ಪ್ರವರ್ಗ ಸಿ ಇನ್ನಿತರ ಅಲೆಮಾರಿ ಸಮುದಾಯ ಅಂತ ಹೇಳಿ ನೋಟ್ ಕಳಿಸಿದ್ದಾರೆ. ಕ್ಯಾಬಿನೆಟ್ಗೆ ಮುಂದೆ ಬಂದಂತ ಸಂದರ್ಭದಲ್ಲಿ, ಕ್ಯಾಬಿನೆಟ್ ನಲ್ಲಿ ಓದ್ತಕ್ಕಂಥ ಸಂದರ್ಭದಲ್ಲಿ ಪ್ರವರ್ಗ ಎ ಇದ್ದಂಥದ್ದು ಪ್ರವರ್ಗ ಬಿ ಬಂದ್ಬಿಟ್ಟಿದೆ. ಆ ನೋಟ್ ಶೀಟ್ ನ ತಿದ್ದವ್ರೆ ಯಾರು? ಹೌದು. ಅದು ಯಾರು ಹೇಳಿದ್ದಾರೆ ಅವ್ರ ಮೇಲೆ ನಾವು ಕ್ರಮ ತಗೋಬೇಕು ಅಂತಾನೆ ಪೂಜ್ಯರು ಹೇಳ್ತಿರೋದು. ಈಗ ನೋಟ್ ಶೀಟ್ ನ ನಾವು RTI ನಲ್ಲಿ ಈಗಾಗಲೇ ಎಲ್ಲ ಕಡೆ ಅಪ್ಲೈ ಮಾಡ್ಕೊಂಡಿದ್ದೇವೆ. ಅದು ನಮ್ಗೆ ಸಿಗುತ್ತೆ, ನಾವು ಅದನ್ನ ಸುಮ್ಮನೆ ಬಿಡೋದಿಲ್ಲ. ಆದ್ರೆ ನಾನು ಹೇಳೋದು, ಒಂದು ಸರ್ಕಾರದ ಚೀಫ್ ಸೆಕ್ರೆಟರಿ ಅವರು, ಒಂದು DPR ಸೆಕ್ರೆಟರಿ ಅವರು, ಒಂದು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು, ಸಮಾಜೀಕರಣ ಸೆಕ್ರೆಟರಿ ಅವರು ಮತ್ತು ಮಂತ್ರಿ ಮಹೋದಯರು ಇರ್ತಕ್ಕಂಥ ಸಂದರ್ಭದಲ್ಲಿ ಈ ತರ ಹೋದಂತ ಕ್ಯಾಬಿನೆಟ್ ನೋಟ್ ಶೀಟ್ ನ ಚೇಂಜ್ ಮಾಡ್ತಕ್ಕಂಥ ಅಧಿಕಾರ ಯಾರಿಗಿದೆ? ಇವನ್ ಮುಖ್ಯಮಂತ್ರಿಗೂ ಇಲ್ಲ. ಅವ್ರೇನಾದ್ರು ತಪ್ಪಿದ್ರೆ ತಪ್ಪಿದ್ರೆ ವಾಪಸ್ ಕಳ್ಸಪ್ಪ, ಸರಿ ಮಾಡ್ಕೊಂಬರ್ಲಿ ಅಂತ ಹೇಳ್ಬೋದೇ ವಿನಃ ಇಲಾಖೆಯ ಕ್ಯಾಬಿನೆಟ್ ನೋಟ್ ಶೀಟ್ ಅನ್ನ ಹೆಂಗ್ ಚೇಂಜ್ ಮಾಡ್ತಾರೆ? ಏನು ಒಳ ಮೀಸಲಾತಿ ಬಗ್ಗೆ ಒಂದು ಕಮಿಟಿಯನ್ನು ಮಾಡಿದರೆ ಮುಖ್ಯ ಕಾರ್ಯದರ್ಶಿಗಳ ಸಮ್ಮುಖದಲ್ಲಿ, ಆ ಕಮಿಟಿಯಲ್ಲಿ ವಿಶೇಷವಾಗಿ ಚರ್ಚೆ ಮಾಡಬೇಕು. ಸಾರ್ವಜನಿಕರ ಗಮನಕ್ಕೆ ತರದೆ, ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಯಾವುದೇ ರೀತಿ ನಿರ್ಧಾರಗಳನ್ನ ಮಾಡಬಾರ್ದು ಸರ್. ಈಗಾಗಲೇ ರಾಜ್ಯ ಸರ್ಕಾರ ತನ್ನ ಮೈ ಮೇಲೆ ಎಳ್ಕೊಂಡ್ಬಿಟ್ಟಿದೆ ಸರ್, ಈ ಒಳ ಮೀಸಲಾತಿ ಅಂತ ಹೇಳಿ. ನಾಳೆ ನಡೀತಕ್ಕಂಥ ಕ್ಯಾಬಿನೆಟ್ನಲ್ಲಿ ಖಂಡಿತವಾಗ್ಲೂ ಜನಸಂಖ್ಯೆಗೆ ಅನುಗುಣವಾಗಿ ಏನು ನಾಗಮೋಹನ್ ದಾಸ್ ರಿಪೋರ್ಟ್ ಈಗಾಗಲೇ ಮಾಡಬೇಡಿ ಅಂತ ಹೇಳ್ಬಿಟ್ಟಿದ್ದಾರೆ ಸರ್. ಹಳೆ ಮೀಸಲಾತಿಯಲ್ಲೇ ನೀವು ಜಾರಿ ಮಾಡಬೇಕು ಅಂದರೆ ಎಲ್ಲ ಸಮುದಾಯಕ್ಕೂ ನ್ಯಾಯ ಕೊಟ್ಟು ಜಾರಿ ಮಾಡಿ ಸರ್. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳ್ಳಿ ಸರ್. ಒಟ್ಟಾರೆ ನಾಳೆ ಫಲಶ್ರುತಿ ಏನು ಅನ್ಸುತ್ತೆ? ನಾಳೆ ಸಾಮಾಜಿಕ ನ್ಯಾಯವನ್ನು ಎಲ್ಲ ಮುಖ್ಯಮಂತ್ರಿಗಳು, ಸಚಿವ ಸಂಪುಟ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀವಿ. ಕೊಡಲಿಲ್ಲ ಅಂದರೆ ಸರ್ಕಾರಕ್ಕೆ ನೈತಿಕತೆ ಇರೋದಿಲ್ಲ, ಅಲ್ಲಿ ಯಾರು ನಮ್ಮವ್ರು ಇರಬೇಡಿ ಅಂತ ಹೇಳಿದ್ದಾರೆ. ಈಗ ಆಲ್ರೆಡಿ
ನಾಗಮೋಹನ್ ದಾಸ್ ಅವರ ವರದಿ ಆಧಾರದ ಮೇಲೆ ಮಾಡಿರುವಂಥ ಒಳ ಮೀಸಲಾತಿ ಏನಿದೆ ಅತ್ಯಂತ ಅವೈಜ್ಞಾನಿಕ. ಇದು ಬಲಗೈ ಸಮುದಾಯಕ್ಕೆ ಮರಣ ಶಾಸನ ಆಗಿದೆ. ಮತ್ತು ಕ್ಯಾಬಿನೆಟ್ ಕೂಡ ಅತ್ಯಂತ ಗಂಭೀರವಾದಂಥ ತಪ್ಪನ್ನು ಮಾಡಿದೆ ಅಂತ ಈಗಾಗಲೇ ನಾವು ಪ್ರಸ್ತುತ ಮೀಟಲ್ಲಿ ಹೇಳಿದ್ದೀವಿ. ಆ ಮಾಡಿರ್ತಕ್ಕಂಥ ತಪ್ಪನ್ನು ಪುನರ್ ಪರಿಶೀಲನೆ ಮಾಡಬೇಕು ಕ್ಯಾಬಿನೆಟ್ ಒಳಗಡೆ. ಮತ್ತು 24ನೇ ತಾರೀಕು ನಡೆಯುವಂಥ ಕ್ಯಾಬಿನೆಟ್ ಒಳಗಡೆ ನಾವು ಹೇಳೋದು ಯಾವುದೇ ಸಮುದಾಯಕ್ಕೆ ಅನ್ಯಾಯ ಮಾಡಬೇಡಿ ಅಂತ ಹೇಳ್ತೀವಿ. ಆದರೆ ಬಲಗೈ ಸಮುದಾಯಕ್ಕೆ ನೀವು ಮಾಡಿರ್ತಕ್ಕಂಥ ಘೋರ ಅನ್ಯಾಯವನ್ನು ಸರಿಪಡಿಸಬೇಕು. ಇಡೀ ಕಳೆದ ಚುನಾವಣೆಯಲ್ಲಿ ಬಲಗೈ ಸಮುದಾಯ ಕಾಂಗ್ರೆಸ್ ಜೊತೆ ಇತ್ತು. ಬಹುಶಃ ನೀವೇನಾದರೂ ಅವ್ರನ್ನ ಈಗ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಅಂದರೆ, ಈ ಬಲಿಚಕ್ರವರ್ತಿನ ವಾಮನ ತುಳಿದ್ನಲ್ಲ, ಜಾಗ ಕೊಡಿ, ಮೂರು ಅಗಲ 3 ಅಡಿ ಜಾಗ ಕೊಡಿ ಅಂದ್ಬಿಟ್ಟು ಬಲಿಚಕ್ರವರ್ತಿನ ವಾಮನ ತುಳಿದ್ನಲ್ಲ, ಹಂಗೆ ನಮ್ಮ ಓಟೆ ತಗೊಂಡು ನಮ್ಮ ತಲೆ ಮೇಲೆ ಕಾಲಿಟ್ಟು ತುಳಿದಿದೆ. ಇದ್ರ ಪರಿಣಾಮನ ಮುಂದಿನ ಚುನಾವಣೆಯಲ್ಲಿ ಈ ಸರ್ಕಾರ ಎದುರಿಸುತ್ತೆ ಸರ್.